ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ರಸ್ತೆ ಝಾನ್ಸಿ ಮೈದಾನ ಮಳಿಗೆಗಳಲ್ಲಿ ಅಂಬಾನಿ ಮಂಜುನಾಥ್ ಅವರು ನೂತನವಾಗಿ ಆರಂಭ ಮಾಡಿರುವ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಕೇಂದ್ರ ಸರ್ಕಾರದ ಸುತ್ತೋಲೆಯಂತೆ ನೋಂದಣಿಯಾಗಿರುವ ಸಂಸ್ಥೆಯಾಗಿದ್ದು, ಇಲ್ಲಿ ಚೀಟಿ ಕಟ್ಟುವವರಿಗೆ ಭದ್ರತೆ ಇದ್ದು ಯಾವುದೇ ರೀತಿಯ ಅವ್ಯವಹಾರಗಳಿಗೆ ಅವಕಾಶ ಇರುವುದಿಲ್ಲ. ಬಡವರು, ಮಧ್ಯಮ ವರ್ಗದವರು ತಮ್ಮ ಮದುವೆ, ವಿದ್ಯಾಭ್ಯಾಸ, ಮನೆ ನಿರ್ಮಾಣ ಸೇರಿದಂತೆ ಇತರೆ ಸಮಯದಲ್ಲಿ ಹಣದ ಅವಶ್ಯಕತೆಗಾಗಿ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಹಣ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದೆಂದು ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯಸ್ಥ ಅಂಬಾನಿ ಮಂಜುನಾಥ್ ಅವರು ಮನವಿ ಮಾಡಿದ್ದಾರೆ. ನಮಸ್ಕಾರ, ಸಿಟಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯ ಅಂಶಗಳು. ಜೋಡಿ ರಸ್ತೆಯ ಮಧ್ಯಭಾಗದಲ್ಲಿನ ವಿದ್ಯುತ್ ದೀಪಗಳು ಕೆಟ್ಟು ನಿಂತು 15 ದಿನಗಳು ಕಳೆಯುತ್ತಿರುವ ಪರಿಣಾಮ ಮಹಿಳೆಯರು, ಮಕ್ಕಳು, ವಾಹನ ಸವಾರರು ಹಾಗೂ ಸಾರ್ವಜನಿಕರು ಕತ್ತಲಲ್ಲಿ ಸಂಚರಿಸಲು ತುಂಬಾ ತೊಂದರೆಗಳನ್ನು ಅನುಭವಿಸುತ್ತಿದ್ದು, ಕೂಡಲೇ ನಗರಸಭೆಯವರು ಕೆಟ್ಟು ನಿಂತಿರುವ ವಿದ್ಯುತ್ ದೀಪಗಳನ್ನು ಸರಿಪಡಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನು ಮಾಡುವುದಾಗಿ ಸಾರ್ವಜನಿಕರು ನಗರಸಭೆಯವರಿಗೆ ಎಚ್ಚರಿಕೆ ನೀಡಿದ್ದಾರೆ. ಚಿಂತಾಮಣಿ ನಗರದ ಕೋಲಾರ ರಸ್ತೆಯ ಜೋಡಿ ರಸ್ತೆಯ ತಪ್ತೇಶ್ವರ ಕಾಲೋನಿಯಿಂದ ಕೋಲಾರ ವೃತ್ತದ ತನಕ ಜೋಡಿ ರಸ್ತೆಯ ಮಧ್ಯಭಾಗದಲ್ಲಿನ ವಿದ್ಯುತ್ ಕಂಬಗಳಲ್ಲಿನ ವಿದ್ಯುತ್ ದೀಪಗಳು ಕೆಟ್ಟು ನಿಂತು 15 ದಿನಗಳು ಕಳೆಯುತ್ತಿದ್ದರೂ ನಗರಸಭೆಯವರು ಮಾತ್ರ ವಿದ್ಯುತ್ ದೀಪಗಳ ದುರಸ್ತಿಗೆ ಮಾತ್ರ ಮುಂದಾಗಿಲ್ಲ. ರಾತ್ರಿಯಾದರೆ ಕಗ್ಗತ್ತಲೆಯಂತೆ ಆಗುವ ಈ ಜೋಡಿ ರಸ್ತೆಯಲ್ಲಿ ಮಹಿಳೆಯರು, ಮಕ್ಕಳು, ಸಾರ್ವಜನಿಕರು ಹಾಗೂ ಪ್ರಯಾಣಿಕರು ಸಂಚರಿಸಲು ಭಯಭೀತರಾಗುತ್ತಿದ್ದಾರೆ. ವಿದ್ಯುತ್ ದೀಪಗಳಿಲ್ಲದ ಕಾರಣ ಈಗಾಗಲೇ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತಗಳು ನಡೆಯುವುದರ ಜೊತೆಗೆ ದಿನೇ ದಿನೇ ಕಳ್ಳರ ಕಾಟ ಕೂಡ ಹೆಚ್ಚಾಗುತ್ತಿರುವುದರಿಂದ ಸಂಜೆ ಆದರೆ ಈ ರಸ್ತೆಯಲ್ಲಿ ಮಹಿಳೆಯರು, ಮಕ್ಕಳು ಓಡಾಡಲು ತುಂಬ ಭಯಭೀತರಾಗುತ್ತಿದ್ದಾರೆ. ಇನ್ನು ಈ ಕತ್ತಲ ರಸ್ತೆಯಲ್ಲಿ ಸಂಜೆ ಸಮಯದಲ್ಲಿ ವಾಹನ ದಟ್ಟಣೆ ಹೆಚ್ಚಿದ್ದರೂ ಕೂಡ ವಾಹನ ಸವಾರರು ವೇಗ ಮಿತಿಯಿಲ್ಲದೆ ರಭಸವಾಗಿ ಸಂಚರಿಸುವುದು ಕೂಡ ಅಪಘಾತಗಳಿಗೆ ಆಹ್ವಾನ ನೀಡುವಂತಾಗಿದೆ. ಇನ್ನು ಕೆಟ್ಟು ನಿಂತಿರುವ ವಿದ್ಯುತ್ ದೀಪಗಳನ್ನು ರಿಪೇರಿ ಮಾಡಿಸುವಂತೆ ನಗರಸಭೆ ಅಧಿಕಾರಿಗಳಿಗೆ ಹಲವಾರು ಬಾರಿ ತಿಳಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಈ ಕೂಡಲೇ ಸಂಬಂಧಪಟ್ಟ ನಗರಸಭೆಯವರು ಕೆಟ್ಟು ನಿಂತಿರುವ ವಿದ್ಯುತ್ ದೀಪಗಳನ್ನು ರಿಪೇರಿ ಮಾಡಿ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು. ಇಲ್ಲವಾದಲ್ಲಿ ಅಧಿಕಾರಿಗಳ ಕಾರ್ಯವೈಖರಿಯನ್ನು ಖಂಡಿಸಿ ರಸ್ತೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದಾಗಿ ತಪ್ತೇಶ್ವರ ಕಾಲೋನಿಯ ಯುವ ಮುಖಂಡ ಶೇಖರ್ ಅವರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಕಳೆದ 15 ದಿನಗಳಿಂದ ಕಗ್ಗತ್ತಲಲ್ಲಿರುವ ಕೋಲಾರ ಜೋಡಿ ರಸ್ತೆಯಲ್ಲಿನ ವಿದ್ಯುತ್ ದೀಪಗಳನ್ನು ಅಧಿಕಾರಿಗಳು ರಿಪೇರಿ ಮಾಡಿಸಿ ಬೆಳಕು ನೀಡುವುದರ ಮೂಲಕ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುತ್ತಾರೋ ಇಲ್ಲವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಚಂದು ವಾಟರ್ ಮೆಲನ್ ಅಂಡ್ ಫ್ರೂಟ್ ಸ್ಟಾಲ್, ಅಂಜನಿ ಚಿತ್ರಮಂದಿರದ ಮುಂಭಾಗ, ಬೆಂಗಳೂರು ರಸ್ತೆ, ಚಿಂತಾಮಣಿ. ನಮ್ಮ ಮಳಿಗೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸೇರಿದಂತೆ ಎಲ್ಲ ಹಬ್ಬ ಹಾಗೂ ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ತಾಜಾ ಹಣ್ಣು ಹಂಪಲುಗಳು ದೊರೆಯುತ್ತವೆ. ನಮಸ್ತೆ, ನನ್ನ ಹೆಸರು ಶೇಖರ್ ಅಂತ, ತಪ್ತೇಶ್ವರ ಕಾಲೋನಿ. ಇದು ವಾರ್ಡ್ ನಂಬರ್ 17. ಇಲ್ಲಿ ಸುಮಾರು 2 ವಾರಗಳಿಂದ ಪ್ರತಿಯೊಂದು ಪೋಲಲ್ಲಿ ಒಂದು ಲೈಟ್ ಸಹ ದೀಪ ಇರೋದಿಲ್ಲ. ಇದರ ಬಗ್ಗೆ ನಗರಸಭೆ ಮತ್ತು ಯಾವ ಅಧಿಕಾರಿಗಳಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸಿ, ಇದಕ್ಕೆ ಮತ್ತು ಸ್ಪೀಡ್ ಕಟ್ಸ್ ಅನ್ನೋದಿಲ್ಲ. ಪದೇ ಪದೇ ದಿನಕ್ಕೊಂದೊಂದು ಆಕ್ಸಿಡೆಂಟ್ ಆಗ್ತಾಯಿದೆ. ಜನರೆಲ್ಲ ಭಯಭೀತರಾಗ್ತಾ ಇದ್ದಾರೆ. ಇದಕ್ಕೆ ಯಾರ್ಯಾರು ಅಧಿಕಾರಿಗಳು ಸಂಬಂಧಪಟ್ಟಿದ್ದಾರೋ ಎಲ್ಲರೂ ಇದರ ಬಗ್ಗೆ ಕಾಳಜಿ ವಹಿಸಿ ಎಚ್ಚೆತ್ಕೊಳ್ಳಿ. ಮುಂದಿನ ದಿನದಲ್ಲಿ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಾವು ಈ ರೋಡನ್ನು ಬ್ಲ್ಯಾಕ್ ಮಾಡಿ ಧರಣಿ ಮಾಡೋದರಲ್ಲಿ ಯಾವುದೇ ಸಂಶಯ ಇಲ್ಲ. ನಾವು ಆ ಆ್ಯಕ್ಷನ್ ತಗೋದಿರೋ ಹಿಂದೆಯೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದಕ್ಕೆ ಬಂದು ಸ್ಪೀಡ್ ಲಿಮಿಟ್ಸ್ ಅನ್ನೋದು 30 ಇದೆ, ಆದರೆ ಇಲ್ಲಿ 80ರಿಂದ 100 ಹೋಗ್ತಾ ಇದ್ದಾರೆ. ಪ್ರತಿಯೊಂದೊಂದು ದಿನ ಹಾನಿ ಆಗ್ತಾಯಿದೆ. ಇವಾಗ ನೀವೇ ನೋಡ್ಬೋದು, ಇಲ್ಲಿ ತಪ್ತೇಶ್ವರ ಕಾಲೋನಿಯಿಂದ ಹಿಡಿದು ಕೋಲಾರ ರಸ್ತೆವರೆಗೂ ಒಂದು ಲೈಟ್ ಸಹ ಇಲ್ಲ. ಇದನ್ನು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಾವು ಧರಣಿ ಮಾಡ್ತೀರಿ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ನಗರಸಭೆಯವರು ಇದನ್ನು ಪರಿಶೀಲನೆ ಮಾಡಿಕೊಂಡು ಇದನ್ನು ಸರಿಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಪದ್ಮ.